ಹಿಂದಕ್ ಸರಿ ಮುಂದಕ್ ಸರಿ ಹಿಂದಕ್ ಸರಿ ಮುಂದಕ್ ಸರಿ. ಒಳಗ ಬಾ ಬಾಕಲ ಮುಚ್ತೀನಿ, ಒಳಗ ಬಾ ಬಾಕಲ ಮುಚ್ತೀನಿ. ಬಸನ ಹಸನೆ ಇಲ್ಲೆಲ್ಲ. ಏ ಅಲ್ಲಿ ಮಾಡಿದೆ ಇಲ್ಲಿ ಮಾಡ್ಕತ್ತಾನವ. ಹೌದ್ ಹೌದು. ಮಗಲಾಗ ಹೆಣ್ತಿನದೇ ಕೂನಿಲ್ಲ ಅಲ್ಲಿ. ನಾವ್ ಬಸ್ನ್ಯಾಗ ಅದನ್ನಂತೇಳಿ ಹೆಣ್ತಿಗೆ ಹಿಂದಕ್ ಸರಿ ಮುಂದಕ್ ಸರಿ ಹಿಂದಕ್ ಸರಿ ಮುಂದಕ್. ನಿಂತಿಗಣ್ಣ ಕವ್ಯಾಗ ಮತ್ ಈ ದಕ್ಕಿಗೆ ಹೆಣ್ತಿ ಹಂಗ ತಾಳ್ತಾಳ್ತೀನ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಯಾರು? ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದು 700 ವರ್ಷ ಜಗತ್ತನ ಸಂಚಾರಗೈದು ಸೊಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು ಯಾರಿಪ್ಪ ಯಾರು? ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಹೌದು ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾರು? ಸೂರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿರ್ತಕ್ಕಂಥವ್ರು. ತಮ್ಮನಾಗಿ ಆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ? ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ. ಹೌದಪ್ಪ ಹೌದು. ಯಾಗಿಣ್ಣ? ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದು ಉಣಿಸಿ. ಆಕಳ ಗಿಣ್ಣ ಅಲ್ಲ, ಎಮ್ಮಿ ಗಿಣ್ಣ ಅಲ್ಲ, ಕುರಿ ಗಿಣ್ಣ ಅಲ್ಲ, ಹೌದಾ ಹುಲಿಗಿಣ್ಣ. ಹುಲಿಗಿಣ್ಣ ಹೆಸರೇ ಎಂತದ, ಏನು ಮಾತಾ, ಏನು ಸುದ್ದಿ. ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಸಿ. ಹುಲಜಂತಿ ಅನಸಿ ಸೊಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಯಾರಿಪ್ಪ? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಯಾರು? ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರು? ರೆಬ್ಬರಾಯ, ಬೀರಮುತ್ಯ, ಕಣ್ಣುಮುತ್ಯ, ಸಣ್ಣವ ಸ್ವಾಮುತ್ಯ. ಹೌದು ಸಣ್ಣವ ಸ್ವಾಮುತ್ಯ. ಇವರೆಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಮಾಳಿಂಗರಾಯನ 4 ಮಕ್ಕಳು ಇದ್ರು ಕೂಡ ಸಾಕಿದ ಮಗ ಯಾರಪ್ಪ? ಮಾಳಿಂಗರಾಯನ ಹೊರವಿನಿಂದ ಜನಸಿ ಬಂದಿರತಕ್ಕಂತ ಮಗ. ಹೌದು. ತಂದೆ ಅಂಕಣ ಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ. ಹೌದು. ಏನ್ ಸೇದಿ? ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಅಂದ್ರೆ ಸಿದ್ಧಪತ್ರಿಯನ್ನು ಸೇದಿ. ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ. ಹೌದು. ಅಂಗೈ ಒಳಗ ಅಡಿಗೆ ಮಾಡಿ ಗಡಿಗಿ ಒಳಗಲ್ಲ, ಬೊಗೋಣಿ ಒಳಗಲ್ಲ, ಗಂಗಾಳದಾಗ ಅಲ್ಲ, ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣೂರು ಕರ್ಸಿದ್ ಉಣಿಸಿರ್ತಕ್ಕಂಥವ್ರು ಯಾರಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬೆಜ್ಜರಿಗೆ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಗ್ರಾಮ? ಈ ಚಿಕ್ಕ ಮಿಳಕುಂದ ಗ್ರಾಮದ ಆರಾಧ್ಯ ದೇವರು ಯಾರು? ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂತ ಯಾರಿಪ್ಪ ಇವರು? ನನ್ನಪ್ಪ ವೆಂಕಟೇಶ್ವರ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂತವ್ರು ಇವ್ರು ಯಾರಿ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕ ಮರಣ್ಣ ಏನಾಯ್ತ್ರಿ ಸರ್ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಏನ್ ಮಾಡ್ಯಾರು? ನನ್ನಪ್ಪ ವೆಂಕಟೇಶ್ವರನ ಜಾತ್ರಾ ನಿಮಿತ್ತದ ಸಲುವಾಗಿ
ಆ ಒಡ್ಡಿ ವಾಲಗ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ ಏನ್ ಮಾಡ್ಯಾರಪ್ಪ ಇಲ್ಲಿ? ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಾರ. ಹೌದಪ್ಪ ಅವ್ ಎರಡು ಮೇಳ ಅವ್ ಎರಡು ಮೇಳ ಯಾವತ್ತು ಕೇಳಿದ್ರ, ಯಾವ? ಒಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮದೈತಿ ಬಾಲಕರ ಸಂಘ. ಇದು ನಮ್ಮ ಸಂಘ. ಹೌದು. ನಾನು ಒಮ್ಮೆ ಬಂದು ಹೋಗಿನಿ ಜಾಗಕ್ಕೆ ನಾನು. ಯಾವ್ದಪ್ಪ? ಹೌದು. ಇನ್ನ ಒಂದು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನ ಒಂದ್ ಯಾವ್ದ್ರಿ? ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಜನಾದ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮ ಸರಿಜೋಡಿ ಕಲಾವಂತರ ಸಂಘ. ಹೌದಪ್ಪ. ಹೌದು. ಇವೆರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಇವೆರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗ್ರಿ ಮೇಳ? ದಿನಾಲು ನಾಡ ಮೇಲ ತಿರುಗಾಡ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸ್ಯಾರಲ್ರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತವ. ಯಾಕಾಗಪ್ಪ ಲೋಪದೋಷ? ಏನ್ ಪುಕ್ಕಟ್ ಬಂದ್ರಿ? ಇಲ್ಲ. ಯಾಕ ಲೋಪದೋಷ ಹಾಕವು ಬೇಕಲ್ಲ? ಮನಾರ್ ರೊಕ್ಕ ಕೊಟ್ಟಾರ, ಬೆಲ್ಲ ತಂದಿಟ್ಟಾರ. ಯಾಕೆ ಲೋಪದೋಷ ಆಗ್ತಾವ? ಮತ್ತ ಅಚ್ಚ ಕಡೆ ಸರಿಜೋಡಿ ಕಲಾವಂತರು ತಳಗ ಮಾತಾಡ್ತಕ್ಕಂಥ ವಿದ್ವಾಂಸರು ಮಾತಾಡಿದ್ರ ಅವ್ರು ಹೋಗ್ಯಾರಪ್ಪ ಪ್ಯಾಂಟ್ ಇಳಿಸ್ಕೊತ ಹೋಗ್ಯಾರ. ಅವ್ರು ಹೇಳುವಂತ ಮಾತು ಹೆಂಗಾಗಲ್ಕತ್ತದ ಗೊತ್ತದನು? ಹೆಂಗಲ್ಲಕತ್ತದ ಮಾತಾ? 3 ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರತ್ತ ಅವ್ರು. ಹೌದು. ಏನತ್ತ? ನೌಕರಿದಾರ ಹೆಣ್ರಿ ಇದ್ರು. ಇಬ್ರು ಕೂಡಿ ಒಬ್ಬಕ್ಕಿ ಕೇಳದ್ರತ್ತ ಅವ್ರು. ಏನತ್ರಿ? ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು. ಅವಾಗ ಕಂಡಕ್ಟರ್ ಹೆಣ್ತಿ ಹೇಳಿದಳು. ಏನ್ ಹೇಳಿದ್ರಪ್ಪ? ಹೋಗ ಅಂದಳ ಅಕ್ಕಿ. ಹೋಗ ಪಿಸ್ ಅತ್ತಾರ ಹೆಣ್ಮಕ್ಳು. ನಿಮ್ಗೆ ಗೊತ್ತಿಲ್ಲ ಏನತ್ತಾರ? ಪಿಸ್ ಹಿಂಗ ಹತ್ತಿರ್ತಾರ ಅವ್ರು. ಅವಾಗ ಇಬ್ರು ಕೂಡ ಹತ್ತಾರ. ಏನಂದ್ರು? ಗೆಳತಿ ನಿನ್ನ ಗಂಡ ಕಂಡಕ್ಟರ್ ಅದಾನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹೋಗಲಕತ್ತಿದ ಅಂದ ಕೂಡಲಿ ಅವಾಗ ಕಂಡಕ್ಟರ್ ಹೆಣ್ತಿ ಹೇಳ್ತಾಳ. ಏನ್ ಹೇಳ್ದಪ್ಪ? ನಾ ಯಾಕೆ ಹೋಗಲಕತ್ತೀನಿ ಅಂತ ಕೇಳಿದ್ರ, ಯಾಕ್ರಿ? ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ನಾ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲ್ ಮುಸ್ತೀನಿ, ಒಳಗ ಬಾ ಬಾಕಲ್ ಮುಸ್ತೀನಿ. ರಾತ್ರಿ 12-1 ಐತಂದ್ರ ನೀತಿ ಗಂಡದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ. ಇದು ನೋಡಕ್ಕಿಲ್ಲ ಕಂಡಕ್ಟರ್ ಬಹುತೇಕ ರಾತ್ರಿ ಬೆಳತಾನೆ ಹೆಣ್ತಿಗೆ ನಿದ್ದೆ ಮಾಡಿ ಕೊಡ್ಲಕ್ಕಿಲ್ಲ ಕುರ್ಸಲ್ಲ ಇವ. ಹಿಂದಕ್ ಸರಿ ಮುಂದಕ್ ಸರಿ, ಹಿಂದಕ್ ಸರಿ ಮುಂದಕ್ ಸರಿ. ಒಳಗ ಬಾ ಬಾಕಲ ಮುಗಿಸ್ತೀನಿ, ಒಳಗ ಬಾ ಬಾಕಲ ಮುಗಿಸ್ತೀನಿ. ಬಸನ ಹಸನೆ ಇಲ್ಲೆಲ್ಲ. ಅಲ್ಲಿ ಮಾಡಿದೆ ಇಲ್ಲಿ ಮಾಡ್ಕತ್ತಾನವ. ಹೌದು. ಮಗಲಾಗ ಹೆಣ್ತಿನದೇ ಕೂನಿಲ್ಲ. ಅಲ್ಲಿ ನಾವ್ ಬಸ್ನ್ಯಾಗ ಅದನ್ನಂತೇಳಿ ಹೆಣ್ತಿಗೆ ಹಿಂದಕ್ ಸರಿ ಮುಂದಕ್ ಸರಿ, ಹಿಂದಕ್ ಸರಿ ಮುಂದಕ್. ನಿಂತಿಗಣ್ಣ ಕವ್ಯಾಗ ಮತ್ ಈ ದಕ್ಕಿಗೆ ಹೆಣ್ತಿ ಹಂಗ ತಾಳ್ತಿನ ಜೀವನ ಹೆಂಗ್ ಬರಾಬರಿ ಇರ್ತದ? ಹೌದು. ಬರಾಬರಿ ಇಲ್ಲಪ್ಪ ಆಕಿ. ಈ ಮುಂದಿನ ಸಂಧಿಗೆ ಬಂದು 3 ಮಂದಿ ಹೆಂಡ್ರದು ಒಟ್ಟು ಸುದ್ದಿ ಕೇಳತಾನಿವ. ಸುದ್ದಿ ಕೇಳೋನ್ ಕಾಣ್ತಾನ, ಅದಕ್ಕಲ್ಲಿ ಬಂದಾನ. ಎಲ್ಲ ಕಡೆಗೂ ಹಿಂಗೆ ಅವಾಗ ಇಬ್ರು ಕೂಡಿ ಹಿಂಗಂದ್ರು. ಈಕಿ ಕಂಡಕ್ಟರ್ ಹೆಣ್ತಿ ನನ್ ಜೀವನ ಬರಬರಿಲ್ಲ ಅಂದಳು ಅಂದ್ರಪ್ಪ. ಇಬ್ರು ಕೂಡಿ ಕಂಡಕ್ಟರ್ ಹೆಣ್ತಿ ಮತ್ತೊಬ್ಬ ಕೂಡಿ ನಡಬರ್ಕಿನಕ್ಕೆ ಕೇಳಿದ್ರು. ಏನ್ ಕೇಳಿದ್ರು? ಆಕಿ ಕನ್ನಡ ಶಾಲೆ ಮಾಸ್ತರ್ ಹೆಣ್ತಿದ್ದಳು. ಹೌದು. ಇಬ್ರು ಕೂಡಿ ಕೇಳ್ತಾರ ಅವ್ರು. ಏನತ್ತ? ಈಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದಾನ, ಈಕಿನ ಜೀವನ ಭಾರಿ ಅದ ಅಂದ್ರ ಅವ್ರು. ಹೌದು. ಅವಾಗ ಮಾಸ್ತರ್ ಹೆಣ್ತಿ ಏನ್ ಹೇಳ್ಬೇಕು? ಏನ್ ಹೇಳಿದಪ್ಪ? ಹೋಗ ಅಂದಳ ಆಕಿನು. ಹೋಗ ಪಿಸ್ ನಂದೇ ಅದಿಗಟ್ ಹೈದರಾಬಾದ್ ಅಂದ್ರಪ್ಪ ಆಕಿನು. ಅವಾಗ ಹೋಗ ಅಂದ್ರು. ಇಬ್ರು ಕೂಡಿ ಹತ್ತಾರ ಅವ್ರು. ಏನತ್ತ? ಗೆಳತಿ ನಿನ್ನ ಗಂಡ ಮಾಸ್ತರ್ ಅದಾನ, 75,000 ರೂಪಾಯಿ ಪಗಾರ ಬರ್ತದ ಅನ್ಬೋದ್ ಮಾತ್ ನಿನ್ನ ಗಂಡ ಹೇಳ್ತಾನ. ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದ ಅಂದ್ಕೊಳ್ಳಿ. ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೇಳ್ತಿ ಹೇಳ್ತಾಳ. ಏನ್ ಹೇಳಿದ್ರು? ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ಯಾಕ್ರಿ? ನನ್ನ ಗಂಡ ದಿನಾಲು ಡ್ಯೂಟಿಗೆ ಹೋಗ್ತಾನ. ಎಲ್ಲಿ? ಶಾಲಿಗೆ. ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ಅಕ್ಕಿ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡಿದ್ರ ಅಕ್ಕಿ ಕಿಚನ್ ಕಟ್ನಿ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ಲಕತ್ತಿದ. ನೋಡ್ರಿ ನಮ್ದು ಬರಬಲಿಲ್ಲಪ್ಪ ಈಕಿನು. ನಮ್ದು ಬರಬರಿಲ್ಲ ಅಂದ್ರು. ಕಂಡಕ್ಟರ್ ಹೆಣ್ತಿ ಮಾಸ್ತರ್ ಹೆಣ್ತಿ ಇಬ್ರು ಕೂಡಿ 3ನೇದಕ್ಕೆ ಕೇಳಿದ್ರು. ಈಕಿ ಯಾರು ಹೇಳ್ತೀರಿ? ಆಕಿ MLA ಹೆಣ್ತಿ ಅದ್ರ. ದೊಡ್ಡ ಪಾರ್ಟಿ ಇತ್ತು. ಇಬ್ರು ಕೂಡಿ ಹತ್ತಾರ ಅವ್ರು. ಏನತ್ತ? ನಮ್ ಜೀವನ ಅಂತೂ ಬರಬರಿಲ್ಲ. ಈಕಿನ ಗಂಡ ತಾಲೂಕದ MLA ಅದಾನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು. ಅದಕ್ಕೆ MLA ಹೆಣ್ತಿ ಏನ್ ಹೇಳ್ಬೇಕು? ಏನ್ ಹೇಳಿದ್ರಪ್ಪ? ಆಕಿನು ಹೋಗಾನಿ ಅಂದಳತ್ತ. ಹೋಗ ಪಿಸ್ ನಂದೇ ಹದಿಗಟ್ ಹೈದರಾಬಾದ್ ಆಗದ, ನೀವೆಲ್ಲ ಬಂದ್ರಿ ಭುವನೇರಿ ಅಂದಿರ್ಬೇಕತ್ನಿ. ದೊಡ್ಡ ಪಾರ್ಟಿ ಹತ್ತಾರಪ್ಪ, ನಿಮಗ್ ಗೊತ್ತಿಲ್ಲ.
ಹಿಂಗಂದ್ರು ಹಾ ಅವಾಗ ಮಾಸ್ತರ್ ಹೆಂಡತಿ ಕಂಡಕ್ಟರ್ ಹೆಂಡತಿ ಇಬ್ರು ಕೂಡಿ ಆ MLA ಹೆಂಡತಿ ಕೇಳ್ತಾರ, ಏನ್ ಕೇಳಿದ್ರಪ್ಪ? ಗೆಳತಿ ನಿನ್ನ ಗಂಡ ತಾಲೂಕದ MLA ಅದನ, ತಾಲೂಕದ ಪಾರ್ಟಿ ಫಂಡ್ ಅಲ್ಲಿ ನಿನ್ನ ಗಂಡನ ಕೈಯಾಗಿ ಬರ್ತದ, ಇಡೀ ತಾಲೂಕಿ ನಿನ್ನ ಗಂಡ ಹೇಳ್ದಂಗ್ ಕೇಳ್ತದ, ಹೌದು ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹೋಗಾಲಕತ್ತಿದ ಅಂದ ಕೂಡಲೇ ಅವಾಗ MLA ಹೆಂಡತಿ ಹೇಳ್ತಾಳ, ಏನ್ ಹೇಳಿದ್ರು? ಒಂದು ಸಂತೋಷದ ಸುದ್ದಿ ಆ MLA ಗಂಡನ ಮುಂದೆ ಹೇಳಕ್ ಹೋಗಿದ್ಳತ್ತ. ಏನಪ್ಪ ಸಂತೋಷದ ಸುದ್ದಿ ಅಂತದು? ಆಕಿ 3 ತಿಂಗಳು ಹೊಟ್ಲಿದ್ದಳತ್ತ. ಹೌದು. ಏನಿದ್ಳು? 3 ತಿಂಗಳು ಹೊಟ್ಲೆಪ್ಪ. 3 ತಿಂಗಳು ಹೊಟ್ಲಿದ್ರು. ಇದೇ ಸುದ್ದಿ ಗಂಡನ ಮುಂದೆ MLA ಮುಂದೆ ಹೇಳ್ಬೇಕು, ನನ್ನ ಗಂಡ ಖುಷಿ ಆಗ್ತನಂತ ಹೇಳಿ ಹೇಳಿ MLA ಮುಂದೆ ಬಂದ್ ಹೇಳ್ತಾಳ, ಏನತ್ತ? ಅರೀ ರೀ ನಾ 3 ತಿಂಗಳು ಹೊಟ್ಲೆದೀನಿ, ನೀವು ಅಪ್ಪ ಆಲಕತ್ತೀರಿ, ನಾ ಅವ್ವ ಆಲಕತ್ನಿ ಅಂದಳತ್ತಕ್ಕಿ. ಹೌದು. ರೀ ನಾ 3 ತಿಂಗಳು ಹೊಟ್ಲೆದೀನಿ, ನಾ ಅವ್ವ ಆಲಕತ್ತೀನಿ, ನೀವು ಅಪ್ಪ ಆಲಕತ್ನಿ ಅಂದ ಕೂಡಲೇ ಇದಕ್ಕೆ MLA ಏನ್ ಹೇಳ್ಬೇಕು? ಏನ್ ಹೇಳ್ದ? ಇದಕ್ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದ. ಮಾತಾಡುವಂತ ಮಾತಿನ ಲಕ್ಷ್ಯ ಮಾತಿನ ಮ್ಯಾಗಿರ್ಲಿಕ್ಕಂದ್ರ ಹಿಂಗಾಗ್ತದ್ರಿ ಬಿರೋಣವ್ರ. ಮಗಲಾಗ ಯಾರು ಬಂದಾರ, ಯಾರ ಮ್ಯಾಳದ, ಮಾತಿನ ಮ್ಯಾಲ ಲಕ್ಷ ಇರ್ಲಿಕ್ಕಂದ್ರ ಎಲ್ಲಿ ಹೋಗ್ತದ, ಏನಿಲ್ಲ, ಹೆಂಗ ಏನ್ ಸುದ್ದಿ, ಟ್ಯಾಕೆಟ್ ಇಲ್ಲ, ನಮ್ ಟ್ಯಾಕೆಟ್ ಇಲ್ಲ ಹಾಕದ. ಇರ್ಲಿ ಇರ್ಲಿ ಅಂದಾನವ, ಇರ್ಲಿ ಅನವ ಅಲ್ಲವ, ಅಲ್ಲ ಅಲ್ರಿ ಎಲ್ಲಿ ಏನು ಅನ ನಾವ್ ಬಾಯ್ ತಪ್ಪಿ ಇಲ್ಲೇ ಅಂದಾನ, ಯಾಕೇನ ಅಂದಾನ, ಇರ್ಲಿ. ಅದಕ್ಕ ಹಾ ಇವತ್ ಎರಡೂ ಮೇಳ್ನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪ ಅನ್ನೋದು ಬದಿ ಗೊತ್ತಿ ಒತ್ತಿ ಒಪ್ಪು ಅಂತಕ್ಕಂಥದ್ದು ಹೌದು ಮಹಾಮಂಗಲ ಆಗೋ ತನಕ ಸ್ವೀಕಾರ ಮಾಡಿರ್ತೇಳಿ ದೈವಕ ಕೈ ಮುಗಿದು ಕೇಳ್ಕೊಂಡು ಕೇಳ್ಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಕೊಡೋಕ್ಕಿಂತ ಮುಂಚಿತವಾಗಿ ಏನಾಗ್ಯದಪ್ಪ? ನಮ್ಮ ವೆಂಕಟೇಶ್ವರನ ಬಗ್ಗೆ, ತಿರುಪತಿ ತಿಮ್ಮಪ್ಪನ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ರು, ಬಹಳ ಅಚ್ಚುಕಟ್ಟಾಗಿ ಕೊಟ್ರು. ಹೌದ್ ಹೌದು. ಇಲ್ಲಿ ವೆಂಕಟೇಶ್ವರನ ಜಾತ್ರೆ ಒಳಗ ಬಂದೀವಿ ಅಂದ ಬಳಕ ಆ ತಿರುಪತಿ ತಿಮ್ಮಪ್ಪನ ಬಗ್ಗೆ ನೀವು ಒಂದು ಪ್ರಶ್ನೆ ಮಾಡೋದದ. ಏನಪ್ಪ? ಏನು ಪ್ರಶ್ನೆ ಮಾಡೋದಂತ ಕೇಳಿದ್ರ, ಏನು ಆ ತಿರುಪತಿ ತಿಮ್ಮಪ್ಪಗ ಆ ಗದ್ದಿನ ಬೆಲಕ್ಕ ಪಚ್ಚೆ ಕರ್ಪೂರ ಹಚ್ತಾರ, ಯಾಕೆ ಹಚ್ತಾರ? ಹೌದು, ಯಾಕೆ ಹಚ್ಚುತ್ತಾರ? ಏ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿರತ್ ನಿಮ್ ಮತ್ ಹೋಗಿ ಹೇಳ್ಬೇಡ್ರಿ ನೀವು. ಮಾಸ್ತರ್ ಬಾಳ ಶಾಣೆ ಅದಾನ, ಹೌದ್ ಅಧ್ಯಯನ ಮಾಡಿರ್ತಾನ. ಹೌದ್ ಹೌದ್ ಮಾಸ್ತರ್ ಹೇಳಕ್ ಹೊಟ್ಟೆ ಆಯ್ತು, ತಳಕೋತಿ ವಿದ್ವಾಂಸರ ಹೇಳ್ತಿರ್ತಾರ ಅವ್ರು. ಹೌದೌದು. ಅವ್ರ ಓಚ್ ಬಾಳ ಅದ, ಒಳ್ಳೆ ಪ್ರೀತಿ ಅಣ್ಣರದಾರ್ರಿ, ಹೇಳ್ತಾರ್ರಿ. ಹಾ ಹೇಳ್ತಾರ. ಒಂದ್ ಸಣ್ಣ ಪ್ರಶ್ನೆ ಕೇಳಿ ಹೌದೌದು. ಒಂದು ಅನುಭವದ ಖ್ಯಾಲಿಯನ್ನ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಬಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ.